ಎಲ್ರಿಗೂ ನಮಸ್ಕಾರ. ಇವತ್ತು ಏಕಾದಶಿ ಅದಲ್ಲ, ಆಷಾಢ ಏಕಾದಶಿ ಇವತ್ತು. ಅದಕ್ಕೆ ಸಾಬುದಾಣಿ ಮಾಡ್ಬೇಕಂತ ಅಂದ್ಕೊಂಡು ಸಾಬುದಾಣಿ ನೆನೆ ಇಟ್ಟೀನಿ. ಇದಕ್ಕೆ ಮೆಣಸಿನ್ಕಾಯಿ, ಒಂಚೂರು ಗಜ್ಜರಿ, ಒಂದು ಬಟಾಟಿ, ಒಂಚೂರು ಸೌತೆಕಾಯಿ, ಆಮೇಲೆ ಉಪ್ಪು, ಆಮೇಲೆ ಜೀರಿಗೆ, ಆಮೇಲೆ ಏನದ ಶೇಂಗಾದ ಪುಡಿ. ಈಗ ಆಲ್ರೆಡಿ ನಾ ಏನದಲ್ಲ ಗ್ಯಾಸ್ ಹಚ್ಬಿಟ್ಟು ಬುಟ್ಟಿ ಇಟ್ಟು ಜೀರಿಗೆ ಆಮೇಲೆ ಕರಿಬೇವು ಹಾಕೀನಿ. ಇವಾಗ ನಾನು ಇದು ಹಾಕ್ತೇನೆ ನೋಡಿರಿ, ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಅನ್ನೋದಲ್ಲ ದಪ್ಪ ಹಲ್ಲಿಂದ ಇದ್ರೊಳಗೆ ತುರಿದು ಇಟ್ಕೊಂಡೀನಿ. ಇದನ್ನು ಮೆಣಸಿನ್ಕಾಯಿ ಜಜ್ಜಿ ಹಾಕೋ ಬದಲು. ಆಮೇಲೆ ಈಗ ಗಜ್ಜರಿ ಹಾಕ್ತೀನಿ, ಆಮೇಲೆ ಬಟಾಟೆ ಹಾಕ್ತೀನಿ. ಇದೇನದಲ್ಲ ಸೌತೆಕಾಯಿ ಹಾಕ್ತೀನಿ ನೋಡಿರಿ. ಇದಕ್ಕೆ ಇವೆಲ್ಲ ಬರ್ತಾವೆ ಉಪವಾಸಕ್ಕೆ. ಕೊತ್ತಂಬರಿ ಬರೋಂಗಿಲ್ಲ, ಸಾಸಿವೆ ಬರೋಂಗಿಲ್ಲ, ಹಿಂಗು ಕೂಡ ಒಬ್ಬೊಬ್ಬರು ತಿನ್ನೋಂಗಿಲ್ಲ. ನಾ ಹಿಂಗೂ ಹಾಕಿಲ್ಲ, ಬರೀ ಇದಷ್ಟೇ ಹಾಕೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತಾಳಿಸ್ಕೊತೀನಿ. ನೀವೇನು ಮಾಡಿರಿ, ಆಫೀಸ್ಗೆ ಅದು ಹೋಗೋರಿದ್ರೆ ಅಂದ್ರೆ, ನೀವು ಆಫೀಸ್ಗೆ ಹೋಗೋರಿದ್ರೆ, ನಿಮ್ಮ ಮನೆಯವರು ಅದು ಏನಾರ ಆಫೀಸ್ಗೆ ಹೋಗೋರಿದ್ರೆ ಮನೆಯೊಳಗೆ ನೀವು ರಾತ್ರಿನೇ ಸಾಬುದಾಣಿ ನೆನೆ ಇಡ್ರಿ. ಉಪವಾಸ ಮಾಡೋರು ಇದ್ರಂದ್ರೆ, ಅವರು ಉಪವಾಸ ಮಾಡ್ತಿದ್ದಿಲ್ಲಪ್ಪ ಏಕಾದಶಿ ಅಂದರೆ ಪರವಾಗಿಲ್ಲ, ನೀವು ರಾತ್ರಿ ನೆನೆ ಇಟ್ಟರೆ ಚೆಂದ ನೆಂದು ಬಿಡ್ತದೆ ಅದು. ಅದಕ್ಕೇನದಲ್ಲ ಮುಂಜಾನೆ ಎದ್ದುಗಾನೆ ಅವ್ರ ಆಫೀಸ್ ಟೈಮಿಗೆ ನಿಮಗೆ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಸಂಬಂಧ ರಾತ್ರಿ ನೆನೆ ಇಟ್ಬಿಡ್ಬೇಕು. ಸ್ವಲ್ಪ ನೀರು ಇಡಬೇಕು ಅದರೊಳಗೆ, ಅತಿ ಸ್ವಲ್ಪ, ಪೂರ್ತಿ ಬಸದು ಒಣ ಇಡಬೇಡ್ರಿ, ಅಂದ್ರೆ ಬೆಳತನ ನೆನೀತದಲ್ಲ, ಅದ್ರ ಸಂಬಂಧ ಸ್ವಲ್ಪ ಇರಲಿ ಅಂತ ಅನ್ಲಿಕ್ಕತ್ತೀನಿ. ಇವಾಗ ನೋಡಿರಿ, ಇದು ಸ್ವಲ್ಪ ಆಗಬೇಕಿದೆ. ಈಗ ಉಪ್ಪು ಹಾಕಿನಿ ನಾನು. ಉಪ್ಪು ಹಾಕಿದ್ರೆ ಜಲ್ದಿ ನೆನೆ ಸ್ವಲ್ಪ ಬೇಯ್ತದೆ. ಅದಕ್ಕೆ ಇವೆಲ್ಲ ಹಾಕಿದರೆ ಭಾಳ ಚೆಂದ ಆಗ್ತದೆ. ಹೆರ್ದು ಹಾಕಿದರೆ ಕೆಲವೊಬ್ಬರು ಹೆಚ್ಚು ಹಾಕೋತಾರೆ. ಹೆರ್ದು ಹಾಕಿದ್ದು ಸೇರಲಿಲ್ಲ ಅಂದರೆ ನೀವು ಹಣ್ಣು ಕೂಡ ಮಾಡ್ಕೋಬೋದು, ಹೆಚ್ಚು ಹಾಕ್ಕೋಬೋದು. ನಾನಿಲ್ಲಿ ದಪ್ಪ ಹಲ್ಲಿಲೆ ಹೆರ್ದು ಹಾಕೀನಿ, ಹೆರಮಣಿದು. ಈಗ ನೋಡಿರಿ, ಇದು ಸ್ವಲ್ಪ ಬೇಯಲಿಕ್ಕತ್ತದ. ಇವಾಗ ನಾನು ಸಾಬುದಾಣಿ ಸುರುತೀನಿ ನೋಡಿರಿ. ಇದಕ್ಕೇನದಲ್ಲ ಶೇಂಗಾದ ಪುಡಿ ಹಾಕ್ತೀನಿ ನೋಡಿರಿ. ನೋಡ್ಕೊಂಡು ಹಾಕೋರಿ, ನಿಮಗೆ ಎಷ್ಟು ಬೇಕಷ್ಟು. ಇದೇನದಲ್ಲ ಬಿಡ್ದಂಗೆ ಒಂಚೂರು ಕೈ ಆಡಿಸ್ಬೇಕು, ಇಲ್ಲಾಂತಂದ್ರೆ ಹಿಂಗೆ ಹತ್ತಿ ಬಿಡ್ತದೆ. ಸಾಬುದಾಣಿ ಚಲೋ ಇದ್ದು ಅಂದರೆ ಏನೂ ಆಗಂಗಿಲ್ಲ, ಚಲೋ ಆಗುತ್ತೆ. ಆಮೇಲೆ ಏನದಲ್ಲ ಕೆಲವೊಬ್ಬರು ಎಣ್ಣೆ ತಿನ್ನಂಗಿಲ್ಲ, ಉಪವಾಸಕ್ಕೆ ಎಣ್ಣೆನೂ ಬರೋಂಗಿಲ್ಲ ಅಂತ ಹೇಳ್ತಾರೆ, ಪಕ್ಕ ಮಡಿ ಮಾಡೋರು. ಆಮೇಲೆ ಪೂರ್ತಿ ನಿರಾಹಾರ ಉಪವಾಸ ಮಾಡೋರು ಇರ್ತಾರಲ್ಲ, ಅಂಥವ್ರು ಏನದಲ್ಲ ತುಪ್ಪ ಕೂಡ ಹಾಕೋತಾರೆ. ಇದನ್ನು ನೀವು ತುಪ್ಪನೂ ಹಾಕೋಬೋದು, ಎಣ್ಣೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಕಟ್ಟ ಮಾಡೋರು. ನಾ ಇಲ್ಲಿ ಎಣ್ಣೆನೇ ಹಾಕೀನಿ, ತುಪ್ಪ ಏನು ಹಾಕಿಲ್ಲ. ಈ ಥರ ಇದನ್ನು ಮಾಡ್ತೀನಿ ನೋಡಿ. ಶೇಂಗಾದ ಪುಡಿ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇನ್ನೊಂದು ಚೂರು ಹಾಕ್ತೀನಿ. ಶೇಂಗಾದ ಪುಡಿ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಉದುರುದ್ರೆ ಚೆಂದ ಆಗ್ತದೆ. ಸಾಬುದಾಣಿ ಚೆಂದ ಇದ್ದರೆ ಉದುರು ಆಗ್ತದೆ, ಇಲ್ಲ ಅಂತಂದರೆ ಮುದ್ದೆ ಆಗಿಬಿಡ್ತದೆ, ರುಚಿ ಇರೋಂಗಿಲ್ಲ ಒಂದೊಂದು ಸಾಬುದಾಣಿ. ಆಮೇಲೆ ನೀವು ಮಾಮೂಲಾಗಿ ತರೋ ಅಂಗಡಿ ಒಳಗೆ ತಂದರೆ ಅವ್ರು ಮೋಸ ಮಾಡೋಂಗಿಲ್ಲ. ಕರೆಕ್ಟಾಗಿ ಚಲೋ ಇದ್ರೆ ಚಲೋ ಅವ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಕೊಡ್ತಾರೆ. ಎಲ್ಲೆಲ್ಲೋ ತೊಗೊಂಬಂದ್ರೆ ಏನಾಗ್ತದಲ್ಲ, ಎಂಥವು ಇರ್ತಾವೇನೋ ಗೊತ್ತಾಗಂಗಿಲ್ಲ. ಸಾಬುದಾಣಿ ತಿನ್ನೋದೇ ಅಪರೂಪ, ಆದರೆ ಚೆಂದ ಇದ್ರೆ ಹೋಗುತ್ತೆ, ಇಲ್ಲಂತಂದ್ರೆ ತಿನ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನೀವು ನೋಡಿ ತೊಗೊಂಬಂದು ಮಾಡ್ಕೊರಿ. ನೋಡಿರಿ, ನಮ್ಮದು ಸಾಬುದಾಣಿ ಕೇಸರಿ, ಬಿಳಿ, ಹಸಿರು, ಬಾವುಟದ ಥರ ಕಲರ್ ಎಲ್ಲ ಆಗ್ಯದ ನೋಡಿರಿ. ನೀವು ಒಂದು ಸಲ ನಿಮ್ಮ ಏಕಾದಶಿಗೆ ನೀವೇನು ಮಾಡ್ತೀರಿ ಅಂತ ಹೇಳ್ತೀರಿ ಅಲ್ಲ. ಆಮೇಲೆ ನಮ್ಮ ವಿಡಿಯೋ ನಿಮ್ಗೆ ಅನ್ಕ ಒಂದು 5 ನಿಮಿಷ ಮುಚ್ಚಿಟ್ಬಿಡಮ್ಮ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಆಮೇಲೆ ಇದೇ ಥರ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಮೇಲೆ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡ್ತಾರೆ. ಇದೇ ಥರ ನೀವು ಯಾವುದೇ ಥರ ಕಮೆಂಟ್ ಇರಲಿ, ಕಮೆಂಟ್ ಹಾಕೋತ ಬರ್ರಿ, ನಮಗೂ ಖುಷಿ ಆಗುತ್ತೆ. ಆಮೇಲೆ ಮತ್ತೇನದಲ್ಲ, ಮತ್ತು ನಿಮಗೆ ಯಾವ್ಯಾವ ವಿಡಿಯೋ ಬೇಕು ಅಂತ ತಿಳಿಸ್ರಿ, ಅದರ ಪ್ರಕಾರ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ಈಗ ನೋಡಿರಿ, ಒಂದು 2 ಮಿನಿಟ್ ಮುಚ್ಚಿಟ್ಟಿದ್ಮೇಲೆ ಈಗ ಇದು ಭಾಳ ಬೇಕಾಗಂಗಿಲ್ಲ, ಒಂದು 10-15 ನಿಮಿಷ. ಅಂದರೆ ನಾವು ಸಾಬುದಾಣಿ ಮುಂಚೆ ನೆನೆ ಇಟ್ಕೊಂಡ್ಬಿಟ್ಟಿದ್ವಿ ಅಂದರೆ ಮುಂಜಾನೆ ಆಫೀಸ್ಗೆ ಹೋಗೋರಿಗೆ 10 ನಿಮಿಷನೇ ನಾವು ಇದನ್ನು ರೆಡಿ ಮಾಡಿ ಡಬ್ಬಿ ಕಟ್ಟಿ ಕೊಡ್ಬೋದು.
ನೋಡಿರಿ ಎಷ್ಟು ಚೆಂದಾಗಿ ಹೋಗಿಬಿಡ್ತಿದೆ. ಸಾಬುದಾಣಿ ನೆನೆಯೋದ್ರ ಮೇಲೆ ಇದ್ರದ್ದು ಡಿಪೆಂಡ್ ಇರ್ತದೆ ಟೈಮಿಂಗು. ಈಗ ನೋಡಿರಿ ಆಗಿಬಿಟ್ಟದ. ನಾನು ಗ್ಯಾಸ್ ಆರಿಸ್ತೀನಿ ನೋಡಿರಿ, ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಸಂತಾನ ಉಪವಾಸ ಇದ್ದು ಸಾಯಂಕಾಲ ಮಾಡ್ಕೋಬೋದು. ಇಲ್ಲಪ್ಪ ನಾವು ಬೆಳಗ್ಗೆನೇ ತಿಂದುಬಿಡ್ತೀವಿ, ಸಾಯಂಕಾಲ ಏನಾರು ಸ್ವಲ್ಪ ಶೇಂಗಾ ಗಿಂಗ ಸ್ನ್ಯಾಕ್ಸ್ ಥರ ತಿಂತೀವಿ ಅಂದರೆ ನೀವು ಹಂಗೂ ಮಾಡ್ಕೋಬೋದು. ಇದಕ್ಕೆ ಶೇಂಗಾ ಚಟ್ನಿ ಮಾಡ್ತಾರೆ. ಇನ್ನೊಂದು ಸಲ ನಾನು ನಿಮಗೆ ಮುಂದಿನ ಏಕಾದಶಿಗೆ ನಾನು ಶೇಂಗಾ ಚಟ್ನಿ ಮಾಡಿ ತೋರಿಸ್ತೀನಿ. ಕ್ಲೋಸ್ ಅಪ್ ನೋಡಿರಿ, ಈ ಥರ ಸಾಬುದಾಣಿ ಕೇಸು ನಮ್ಮದು ರೆಡಿ ಆಯಿತು. ಈಗ ಆಷಾಢ ಏಕಾದಶಿದು ಸಾಬುದಾಣಿ ರೆಡಿ ಆಯ್ತು ನೋಡಿರಿ. 10 ನಿಮಿಷನೊಳಗೆ ರೆಡಿ ಆಗ್ಯದ ನೋಡಿ. ನೀವು ಇದು ಈ ಥರ ಮಾಡಿ ನೋಡ್ತೀರಲ್ಲ, ನೋಡಿರಿ ಎಷ್ಟು ಚಂದ ಕಾಣಿಸ್ತದೆ. ಹಸಿರು, ಕೇಸರಿ, ಬಿಳಿ ಎಲ್ಲ ಥರ ಅದ. ನೀವು ಒಂದು ಸಲ ಸಾಬುದಾಣಿ ಕೇಸ್ ಮಾಡಿ ನೋಡಿ ಹೆಂಗೆ ಬಂತಂತ ನನಗೆ ತಿಳಿಸುತ್ತೆ ಬರ್ರಿ. ಮತ್ತು ನಾಳೆ ಮತ್ತೊಂದು ಸಾಬುದಾಣಿ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ಅಲ್ಲಿವರೆಗೂ ಧನ್ಯವಾದಗಳು.